ಬ್ಯಾಸಗಿ ದಿವ್ಸ ಐತಿ, ಮನ್ಯಾಗ ದನ ಅದಾವ, ಹಾಲ್ ಕಡಿಮೆ ಆಕ್ಕಾವ ಈ ದಿವ್ಸಕ್ಕ. ಕಡಿಮೆ ಆಗ್ಬಾರ್ದಂದ್ರ ಏನ್ ಮಾಡ್ಬೇಕಂತೀರಿ ನೀವು? ಬಾಳ ಸುಲಭ, ಬಾಳ ಸುಲಭ. ಒಂದ್ 50 ಗ್ರಾಮ್ ಉಪ್ಪು ತಗೊಳ್ಳೋದು, 50 ಗ್ರಾಮ್ ಬೆಲ್ಲ ತಗೊಳ್ಳೋದು. ಕಠಿಣ ಅದಾವನ್? 50 ಗ್ರಾಮ್ ಉಪ್ಪು, 50 ಗ್ರಾಮ್ ಬೆಲ್ಲ ಚಂದಾಗ ಕಲಸ್ರಿ, ಕಿವುಚ್ರಿ. ಹಿಂಗ ಕಿವುಚ್ ಉಂಡಿ ಕಟ್ರಿ, ತಿನ್ನಿಸ್ಬಿಡ್ರಿ. ಒಂದ್ 15 ದಿವ್ಸ ತಿನ್ನಿಸ್ರಿ. ಹಾಲು ಹೆಚ್ಚಾಗ್ಲಿಲ್ಲ ಅಂದ್ರ ನಾನ್ ಕೇಳ್ರಿ ಬಂದ್. ಏನ್ ಖರ್ಚು ಐತಿ ಅಂತೀರನ? ಇಲ್ಲ. ಇನ್ನೊಂದ್ ಹೇಳ್ತೇನೆ ನಿಮಗ್, ಜಾಲಿಕಾಯಿ ಬೀಜ ಆಗೋಕ್ಕಿಂತ ಮುಂಚೆನ ಕರಿಜಾಲಿ ನಾ ಹೇಳಾಕತ್ತಿದ್ದು, ಇಟ್ಟಿಟ್ಟುದು ಮುಳ್ಳು ಇರ್ತಾವಲ್ಲ. ಈಗ ಮಂದಿಗೆ ಜಾಲಿ ಗಿಡ ಅಂದ್ರ ಸಹಿತ ಗೊತ್ತಿಲ್ಲ, ಯಾಕಂದ್ರೆ ಎಲ್ಲಾ ಮೆಟ್ಟಿಗೆ ಹಚ್ಚೆ ಬಿಟ್ಟಾರ. ಮೆಟ್ಟಿಗೆ ಹಚ್ಚೆ ಬಿಟ್ಟಾರ. ಅದು ಮುಳ್ಳ, ಅದಕ್ಕೇನ್ ಮಾಡುದಂತ. ಮುಳ್ಳು ಎಲ್ಲಿರ್ತಾವು ಗಿಡಗೊಳಾಗ ನಿಮ್ಗೆ ಗೊತ್ತೈತನ? ಮುಳ್ಳ ತೆಳಗಿನ ಮಗಲಿರ್ತಾವು, ಮ್ಯಾಗ ಹೋದಂಗ ಅವಕ್ಕೂ ಮುಳ್ಳು ಇರಂಗಿಲ್ಲ. ಅವಕ್ ಗೊತ್ತೈತ್ ಕೆಳಗ್ ಬದ್ಮಾಸರದಾರ, ಎಲ್ಲಾರ ಕೈ ಹೆಚ್ಚಿಗಿಚ್ಚಾರಂತ ಕೆಳಗ್ ಅಟ್ಟ ಮುಳ್ಳು ತಯಾರು ಮಾಡ್ತೈತ. ಅದು ಮ್ಯಾಗ ಹೋದಂಗ ಮುಳ್ಳು ಇರಂಗಿಲ್ಲ. ಜಾಲಿ ಗಿಡಕ್ ನೋಡ್ರಿ, ನೀವು ದಿಟ್ಟಿಸ್ ನೋಡ್ರಿ ಯಾವಾಗಾರ ಜಾಲಿ ಗಿಡಗಳನ್ನ. ಆ ಜಾಲಿ ಗಿಡ ತಪ್ಪಲ ಮಾಡ್ತೈತಿ. ಎಲ್ಲಾ ಹಕ್ಕಿಗಳು ಗೂಡು ಕಟ್ಟುದು ಜಾಲಿ ಗಿಡದಾಗ. ಯಾವಕ್ಕ ತತ್ತಿ ಹಾಕಿ ಮರಿ ಮಾಡ್ಬೇಕಂತ ಇಚ್ಛಾ ಆಕೈತಲ್ಲ, ಅವ್ ಜಾಲಿ ಗಿಡದಾಗ ಗೂಡು ಕಟ್ತಾವ. ಯಾಕಂತ ಕೇಳ್ರಿ, ತೊಗಟಿ ಐತಲ್ಲ ಅದ್ರದ್ದು ಬಾಳ್ ರಫ್. ಅದು ತೊಗಟಿ ಬಾಳ್ ಬಿರ್ಸಿರ್ತೈತಿ, ತಗ್ಗದಿನ್ನಿ ಇರ್ತೈತಿ. ಹಾವ ಹೊಂಟು ಅಂತಂದ್ರ ಅದ್ರ ಮೈ ಹರಿತೈತಿ ಅದಕ್ಕ. ಮತ್ತ ತತ್ತಿ, ಈ ಪಕ್ಷಿಗಳು ತತ್ತಿಗೆ ಶತ್ರು ಯಾರು ಅಂದ್ರ ಹಾವುಗಳು. ಹಾವು ಎಲ್ಲರ ಚಲೋ ಗಿಡ ಇದ್ದು ಹೋಗಿ ಆ ತತ್ತಿ ತಿಂದು ಬಿಡ್ತಾವ. ನಮ್ ತತ್ತಿ ಸುರಕ್ಷಿತ ಉಳಿಬೇಕು, ಮಕ್ಕಳ ಆಗ್ಬೇಕಂತ ಜಾಲಿ ಗಿಡದಾಗ ಗೂಡು ಕಟ್ಟಿ ತತ್ತಿ ಹಾಕಿ ಮರಿ ಆಗುತ್ತಾನ ಅಲ್ಲೇ ಇರ್ತಾವ ಹಕ್ಕಿಗಳು. ಅಂತದಿದು ಜಾಲಿ ನಮ್ದು. ಆ ಜಾಲಿ ಪ್ರಯೋಗ ಬಾಳ ಅದಾವ. ನಿಮ್ಗೆ ಏನ್ ಹೇಳಿ ನಾನು, ಆ ಜಾಲಿ ಕಾಯಿ ಅಂತ ಏನ್ ಇರ್ತಾವಲ್ಲ, ಆ ಜಾಲಿ ಕಾಯಿ ಬೀಜ ಆಗೋಕ್ಕಿಂತ ಮುಂಚೆ ಒಂದ್ ಅರ್ಧ ಕಿಲೋ ಜಾಲಿಕಾಯಿ ದಿನ ನಿಮ್ ಹಿಂಡು ದನಕ್ಕೆ, ಎಮ್ಮೆರ ಇರ್ಲಿ ಆಕಳ ಇರ್ಲಿ, ತಿನ್ನಾಕ ಹಾಕ್. ಒಂದ್ 8-10 ದಿವ್ಸ ಹಾಕ್ಬೇಕದ. ನಂಬರ್ 1 ಹಾಲ್ ಕೊಡಾಕ್ ಶುರು ಮಾಡ್ತಾವ. ಹಾಲ್ ಹೆಚ್ಚಾಕೈತ್ ದನ. ಒಂದ್ ವೇಳೆ ಇಲ್ರಿ ನಮ್ಗೀಗ ಹಸಿಕಾಯಿ ಸಿಗೋದಿಲ್ಲ, ಒಣಕಾಯಿ ತಗೊಂಡ್ ಬರ್ರಿ, ಕುಟ್ಟಿ ಪುಡಿ ಮಾಡ್ರಿ. ಕುಟ್ಟಿ ಪುಡಿ ಮಾಡಿಸಿ ಡಬ್ಬ್ಯಾಗ ಹಾಕಿಡ್ರಿ. ಮುಂಜಾನೆ ಒಂದ್ 50 ಗ್ರಾಮ್, ಸಾಯಂಕಾಲ ಒಂದ್ 50 ಗ್ರಾಮ್ ಪಶು ಆಹಾರ ಏನ್ ಕೊಡ್ತೀರಿ ಅದ್ರೊಳಗ್ ಕೂಡಿಸಿ ತಿನ್ನಿಸ್ಬಿಡ್ರಿ. 8-10 ದಿನದಾಗ ಹಾಲು ಹೆಚ್ಚಾಕೈತಿ. ನಿಮ್ಗ ಅದು ಆಗ್ಲಿಲ್ಲ ಅಂದ್ರ ನಿಂಬೆಹಣ್ಣು ತಗೋರಿ. ಈ ಹೋಳಿಗೆಗೆ ಹೆಂಗ್ ಕಣಕ ನಡು ಹೂರ್ಣ ಇಟ್ಟು ಮ್ಯಾಗ ಕಣಕ ಸುತ್ತಿರ್ಲ, ಹಂಗ ನಿಂಬೆ ಹಣ್ಣಿಗೆ ಸುತ್ತ ಕಣಕ ಸುತ್ರಿ. ಸುತ್ತಿ ಬೆಂಕ್ಯಾಗ ಹಾಕಿ ಸುಡ್ರಿ. ಅದನ್ನ ಸುಟ್ಟದನ್ನ ತಿನ್ನಕ್ ಕೊಡ್ರಿ ದನಗಳಿಗೆ. ಮುಂಜಾನೆ ಒಂದು, ಸಾಯಂಕಾಲ ಒಂದು. 8 ದಿನದಾಗ ನಿಮ್ ದನಗಳ ಹಾಲು ಹೆಚ್ಚಾಕೈತಿ. ಏನೇನ್ ಹೇಳ್ಬೇಕು ಇಂಥವ್ ನನ್ನ ಕಡೆ ಒಂದ್ 50 ಸೂತ್ರ ಅದಾವ. ಹಾಲು ಹೆಚ್ಚಾದ್ರೆ ಏನ್ ಮಾಡೋದು, ಇವು ಸೊಳ್ಳೆ ಆದ್ರೆ ಏನ್ ಮಾಡೋದು, ಹಿಂಗಾದ್ರೆ ಏನ್ ಮಾಡೋದು, ಹಂಗಾದ್ರೆ ಏನ್ ಮಾಡೋದು, ಎಲ್ಲ ರಗಡ. ನೀವು ಒಕ್ಕಲಿಗರ್ ಅದೇರ, ಒಕ್ಕಲಿಗರ ಲಕ್ಷಣ ಒಬ್ಬರ ಹತ್ರನೂ ಇಲ್ಲ. ಒಕ್ಕಲಿಗೆ ಆದವಾಗ ಇವೆಲ್ಲ ಗೊತ್ತಿರ್ಬೇಕು. ನಾನ್ ನಿಮ್ಮಂತ ಒಕ್ಕಲಿಗರ ಹತ್ರ ಕೇಳಿ ಕಲ್ಕೊಂಡ ಶಾಣೆ ಆಗಿನ. ನಾವ್ ಒಕ್ಕಲಿಗರ್ ಇವನ್ನೆಲ್ಲ ಮಾಡ್ಬೇಕು. ಹೊಸ 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 ಅಲ್ಲಿ ಇವೆಲ್ಲ ಹಳಿವ ಇವನ್ ತಿಳ್ಕೊಬೇಕು. ತಿಳ್ಕೊಂಡು ರೈತರು ತಮ್ಮ ಇದನ್ನ ಹೆಚ್ಚು ಮಾಡ್ಕೋಬೇಕಪ್ಪ, ಉತ್ಪನ್ನ ಹೆಚ್ಚು ಮಾಡ್ಕೋಬೇಕು.